ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಶಾ. ಐ ಎಮ್ ಎ ವ್ಲಾಗರ್ ಫ್ರಮ್ ಬ್ಯೂಟಿಫುಲ್ ಮಲೆನಾಡ್ ವಿಲೇಜ್. ನನ್ನ ಚಾನಲ್ನ ಮೂಲಕ ನಮ್ಮ ಮಲೆನಾಡಿನ ವಿವಿಧ ಪ್ರದೇಶಗಳು, ಇಲ್ಲಿನ ಊಟ, ಉಡುಗೆ, ಸಂಸ್ಕೃತಿ, ಹಬ್ಬ, ಇಲ್ಲಿನ ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನ್ನ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನ ಮಳೆಗಾಲದ ಪ್ರಮುಖ ಅತಿಥಿಯಾದಂತಹ ವಿಶೇಷ ಅತಿಥಿಯಾದ ಅಣಬೆಯನ್ನು ಹುಡುಕುವಂಥ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಹುತ್ತವನ್ನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಹುತ್ತದ ಮೇಲೂ ಕೂಡ ಅಣಬೆಗಳು ಬಿಡ್ತವೆ. ಅನೇಕ ರೀತಿಯ ಅಣಬೆಗಳಿದ್ದಾವೆ. ನನ್ನ ಹಳೆ ವಿಡಿಯೋನ ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು. ಹಾಗೇನ ಅಣಬೆಯ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ. ಹೌದು, ಹಾಗೇನ ಅಣಬೆ, ನುಚ್ಚಿನ ಅಣಬೆ, ಕರೆ ಹೆಗ್ಗಲ್ ಹಾಗೂ ಬಿಳೆ ಹೆಗ್ಗಲ್ ಅಂತ ನಮ್ಮ ಮಲೆನಾಡಿನ ಭಾಷೆಯಲ್ಲಿ ಕರೆಯಲಾಗುತ್ತೆ. ಹಾಗೇನ ಅಣಬೆಗಳು ಮೇ ಎಂಡಲ್ಲಿ ಹಾಗೂ ಜೂನ್ ಮಳೆಗಾಲ ಪ್ರಾರಂಭವಾಗುವಂತಹ ದಿನಗಳಲ್ಲಿ ಕಂಡುಬರ್ತವೆ. ನುಚ್ಚಿನ ಅಣಬೆಗಳು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಕಂಡುಬರ್ತವೆ. ಈ ಕರೆ ಹೆಗ್ಗಲ್ಲು ಹಾಗೂ ಬಿಳೆ ಹೆಗ್ಗಲ್ಗಳು ಜೂನ್ನ ನಂತರ ಜುಲೈ ತಿಂಗಳಲ್ಲಿ ಕಂಡುಬರ್ತವೆ. ಈ ಕರೆ ಹೆಗ್ಗಲ್ ಅನ್ನೋದು ಈ ಥರ ಸುತ್ತಮುತ್ತ ಕಾಡಿನಲ್ಲಿ, ಕಾಡು ಅಣಬೆಯ ರೀತಿಯಲ್ಲಿ ಒಂದು ಪ್ರದೇಶಗಳಲ್ಲಿ ಸಿಗ್ತವೆ. ಈ ಬಿಳಿ ಅಣಬೆ ಅಥವಾ ಬಿಳಿ ಹೆಗ್ಗಲ್ ಅನ್ನೋದು ಯಾವಾಗಲೂ ಕೂಡ ಹುತ್ತದ ಮಣ್ಣಿನಲ್ಲಿಯೇ ಹೇಳ್ತವೆ. ಇಲ್ಲಿ ನಾನು ಹುಡ್ಕೋಕೆ ಬಂದಿರುವಂತಹ ಅಣಬೆ ಅಂದರೆ ಈ ಟೈಮಲ್ಲಿ ಬಿಡುವಂಥದ್ದು ಕರೆ ಹೆಗ್ಗಲ್ ಅಂತ. ಇದು ತುಂಬ ಬಿಡುತ್ತೆ, ಬಿಟ್ಟಿದ್ರೆ ತುಂಬ ಒಂದು 5-6 kg ಅಷ್ಟು ಸಿಗುತ್ತೆ. ಬಟ್ ಇವತ್ತು ನಮಗೆ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಇದೇನು ಯಾವುದೋ ಒಂದು ಜಾಗದಲ್ಲಿ ಇರೋದಿಲ್ಲ, ಬಟ್ ನಾವು ನಮ್ಮ ಮಾವ ಅಥವಾ ಹಿರಿಯವ್ರನ್ನ ಕೇಳ್ಕೊಂಡು ಬಂದು ಇಲ್ಲಿ ಅಣಬೆಗಳು ಸಿಗತ್ತೆ ಅನ್ನೋ ಒಂದು ಫೋರ್ಕಾಸ್ಟ್ ಮಾಡ್ಕೊಂಡು ಇಲ್ಲಿ ಅಣಬೆಯನ್ನು ಹುಡ್ಕೋಕೆ ಬಂದಿದ್ದೀವಿ. ನೋಡೋಣ ನಮಗೆ ಎಷ್ಟು ಅಣಬೆ ಸಿಗತ್ತೆ ಅಂತ. ಅಣಬೆ ಹುಡ್ಕೋಕೆ ಬಂದಿದ್ದ ದಿನಾನೇ ನಮ್ಗೆ ಅಣಬೆ ಸಿಕ್ಕಿದೆ ಇಲ್ಲಿ ನೋಡಿ. ಇದಕ್ಕೆ ಕರೆ ಹೆಗ್ಗಲ್ ಅಂತ ಕರೀತಾರೆ. ಈ ಥರ ಒಂದು ಅಕೇಶಿಯ ಗಿಡದ ಒಂದು ಈ ಮಣ್ಣಿನ ಭಾಗದಲ್ಲಿ ಇಲ್ಲಿ ಅಣಬೆ ಕಾಣ್ತಾ ಇದೆ. ಬಟ್ ಅಕೇಶಿಯ ಮರಗಳ ಕೆಳಗೂ ಕೂಡ ಅಣಬೆಗಳು ಬಿಡ್ತವೆ. ಆ ಅಣಬೆಗಳು ತಿನ್ನೋ ಅಣಬೆಗಳಲ್ಲ, ಯಾರನ್ನಾದ್ರೂ ಕೇಳ್ಕೊಂಡು ಅಣಬೆಗಳನ್ನ ಕೀಳಬೇಕಾಗತ್ತೆ. ಬಟ್ ನಾನು ಇಲ್ಲಿ ಕೀಳ್ತಾ ಇರುವಂಥ ಅಣಬೆ ತಿನ್ನೋ ಅಣಬೆನೇ ಆಗಿದೆ. ಇದಕ್ಕೆ ಕರೆ ಹೆಗ್ಗಲ್ಲು ಅಂತ ಕರೀತಾರೆ. ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ಗ್ರೇವಿಗಳನ್ನೆಲ್ಲ ಮಾಡ್ಕೊಂಡು ತಿನ್ಬೋದು. ಅಣಬೆಗಳಿಂದ ತುಂಬ ವೆರೈಟೀಸ್ಗಳನ್ನು ಮಾಡ್ಕೊಂಡು ತಿನ್ಬೋದು. ನಮ್ಮ ಮಲೆನಾಡಿನಲ್ಲಿ ಅಣಬೆ ಮುಂಡಿಗಳನ್ನ ಮಾಡಲಾಗತ್ತೆ. ಅದೇ ರೀತಿ ಸಾಂಬಾರು ಇರ್ಬೋದು, ಕರಿ ಇರ್ಬೋದು, ಡ್ರೈ ಇರ್ಬೋದು, ಇದನ್ನೆಲ್ಲ ಮಾಡ್ಕೊಂಡು ತಿನ್ನಲಾಗತ್ತೆ. ನಾನಂತೂ ದೊಡ್ಡ ಚೀಲವನ್ನೇ ತೊಗೊಂಡು ಬಂದಿದ್ದೀನಿ ಅಣಬೆ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕೆ. ಯಾಕೆ ಅಂತಂದರೆ ತುಂಬ ಮಳೆ ಬಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಇಂತಹ ಟೈಮಲ್ಲಿ ಈ ಅಣಬೆಗಳು ಸಿಗತ್ತೆ ಅಂತ. ಇದು ಜುಲೈ ಎಂಡ್ ಟೈಮ್ ಆಗಿರೋದ್ರಿಂದ ಅಣಬೆಗಳು ಬಿಡುವಂತಹ ಒಂದು ಟೈಮ್ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅಣಬೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ಒಂದು ಕೇಳ್ಕೊಂಡು ಬಂದು ಆ ಜಾಗದಲ್ಲಿ ಅಣಬೆಯನ್ನು ಹುಡ್ಕೋಕೆ ಬಂದಿದ್ದೀವಿ. ಯಾಕೆಂತಂದರೆ ಹೋದ ವರ್ಷ ಕೂಡ ಇಲ್ಲಿ ಬಂದಾಗ ಅಣಬೆಗಳು ಸಿಕ್ಕಿದ್ವು ಇದೇ ಟೈಮಲ್ಲಿ. ಸೊ ಮತ್ತು ನಮ್ಮ ಮಲೆನಾಡಿಗರ ನಂಬಿಕೆಯ ಪ್ರಕಾರ ಮಳೆಗಾಲದಲ್ಲಿ ಮತ್ತು ಮಳೆ ಬಂದು ಸ್ವಲ್ಪ ಮಳೆ ಕಡಿಮೆ ಆದ ಟೈಮಲ್ಲಿ ಅಣಬೆಗಳು ಹೇಳ್ತವೆ. ಅದರಲ್ಲೂ ವಿಶೇಷವಾಗಿ ಅವರ ನಂಬಿಕೆಯ ಪ್ರಕಾರ ಹುಣ್ಣಿಮೆ ಇರ್ಬೋದು, ಅಮಾವಾಸ್ಯೆಯ ಟೈಮಲ್ಲಿ ಇರ್ಬೋದು, ಅಣಬೆಗಳು ಬಿಡ್ತವೆ. ಮತ್ತು ಈ ಮಳೆಗಾಲದಲ್ಲಿ ಸ್ವಲ್ಪ ಗುಡುಗು ಈ ಥರ ಬರುತ್ತೆ. ಆ ಟೈಮಲ್ಲೂ ಕೂಡ ಅಣಬೆ ಗುಡುಗು ಅಂತ ಒಂದು ನಂಬಿಕೆ ಇದೆ. ನಿಜವಾಗ್ಲೂ ಆ ಟೈಮಲ್ಲಿ ಏನಾದರೂ ಅಣಬೆ ಬಿಡುವಂಥ ಜಾಗದಲ್ಲಿ ಹೋಗಿ ನಾವು ಅಣಬೆಯನ್ನು ಹುಡುಕಿದಾಗ ಖಂಡಿತ ಅಣಬೆಗಳು ಸಿಗ್ತವೆ. ಸೊ ನಮಗಿಲ್ಲಿ ಅಣಬೆಗಳು ಬಿಡುತ್ತೆ ಅನ್ನೋ ಒಂದು ಮುನ್ಸೂಚನೆ ಇತ್ತು. ಆ ಒಂದು ಆಧಾರದ ಮೇಲೆ ನಾವಿಲ್ಲಿ ಅಣಬೆಗಳನ್ನ ಹುಡ್ಕೋಕೆ ಬಂದಾಗ ನಮಗೆ 1-2 kg ಅಷ್ಟು ಅಣಬೆಗಳು ಸಿಕ್ಕಿದ್ವಿ. ಹಾಗಂತ ಇದು ಒಂದೇ ಕಡೆ ಇರೋದಿಲ್ಲ. ನಾವು ಸಾಲಾಗಿ ಬಿಟ್ಟಿರುವಂಥ ಅಣಬೆಗಳನ್ನ ಹುಡ್ಕೋತ ಹೋಗಬೇಕಾಗತ್ತೆ. ಈ ರೀತಿ ಹುಡುಕ್ತಾ ಇರಬೇಕಾದ್ರೆ ನಮ್ಗೆ ತುಂಬ ಅಣಬೆಗಳು ಸಿಕ್ಕಿದ್ವು. ನನಗಂತೂ ತುಂಬ ಖುಷಿಯಾಗೋಯಿತು. ಏನು ದೊಡ್ಡ ಅಮೃತನೇ ಸಿಕ್ಕಿದಾಗ ಆಯಿತು. ಯಾಕಂದರೆ ಅಣಬೆ ಹುಡ್ಕೋಕ್ಕಂತ ಬಂದವಾಗ ಅಣಬೆ ಸಿಕ್ಕಿದವಾಗ ಎಷ್ಟೆಲ್ಲ ಖುಷಿ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಈ ರೀತಿ ಚಂದದ ಅಣಬೆಗಳು. ಇದು ಜಸ್ಟ್ ಬಿಟ್ಟಿರುವಂಥ ಅಣಬೆ. ಇದು ಇನ್ನೊಂದಿಷ್ಟು ಅಣಬೆಗಳು ಬೇಗ ಇದು ಅರಳು ಹೋಗಿಬಿಡುತ್ತೆ. ಸೊ ತುಂಬ ಅರಳೋಗಿರೋ ಅಣಬೆಗಳು ಅಷ್ಟು ರುಚಿಯಾಗಿರೋದಿಲ್ಲ. ಈ ರೀತಿ ಮೊಟ್ಟೆ ಥರ ಇರುವಂಥ ಅಣಬೆಗಳು ತುಂಬ ರುಚಿಯಾಗಿರುತ್ತೆ. ಇದನ್ನೇನಾದರೂ ಜಸ್ಟ್ ಇದು ಕರಿ ಮಾಡ್ಕೊಂಡು ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ. ಈ ರೀತಿ ನಮಗೆ ಅಣಬೆಗಳು ಸಿಕ್ಕಿದ್ದಾವೆ. ಇಲ್ಲಿ ತುಂಬ ವೆರೈಟೀಸ್ಗಳಿದೆ. ನುಚ್ಚಿನ ಅಣಬೆ, ಹಾಗಿನ ಅಣಬೆ, ಕರೆ ಹೆಗ್ಗಲ್ಲು ಮತ್ತು ಬಿಳೆ ಹೆಗ್ಗಲ್ಲು ಅಂತ. ಈ ಕಾಡು ಅಣಬೆ ಅಂತೂ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಅದೇ ರೀತಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದೆ. ನಾವಂತೂ ಇದನ್ನು ತಿನ್ಕೋತಾನೆ ಬಂದಿದ್ವಿ, ನಮಗಂತೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಅಣಬೆಯನ್ನು ಹುಡುಕುವಾಗ ನೋಡ್ಕೊಂಡು ಕೇಳಬೇಕಾಗತ್ತೆ. ಬಟ್ ಒಂದೇ ಥರ ಇರುವಂಥ ಅಣಬೆಗಳು, ಇದೇ ಥರ ಇರುವಂಥ ಅಣಬೆಗಳು ಕೂಡ ಇರ್ತವೆ. ಈ ಅಕೇಶಿಯಾ ಗಿಡದ ಕೆಳಗಡೆ ಸೇಮ್ ಈ ರೀತಿ ಕರೆ ಹೆಗ್ಗಲ್ ಅಂತ ಕರೆಯುವಂಥ ಅಣಬೆ ಥರಾನೇ ಇರುತ್ತೆ. ಬಟ್ ಅವುಗಳನ್ನ ನೋಡ್ಕೊಂಡು ಕೇಳಬೇಕಾಗತ್ತೆ. ಅದು ಕೂಡ ಇದೇ ಥರ ಇರುತ್ತೆ, ಸೇಮ್ ಇರುತ್ತೆ. ಬಟ್ ಈಗ ನಾನು ಒಗಿತಾ ಇದ್ದೀನಲ್ಲ, ಈ ಅಣಬೆಗಳು ಆ ಅಣಬೆ. ಬಟ್ ಆ ಅಣಬೆಗಳನ್ನ ತಿಂದರೆ ಮಾತ್ರ ಆರೋಗ್ಯ ಕೂಡ ಹಾಳಾಗುತ್ತೆ. ಬಟ್ ಕೇಳುವಾಗ ನೋಡ್ಕೊಂಡು ಅಣಬೆಗಳನ್ನು ಕೀಳಬೇಕಾಗತ್ತೆ. ನಾವು ಈ ರೀತಿ ಅಣಬೆಯನ್ನು ಹುಡ್ಕೋಕೆ ಬಂದಿದ್ವಿ. ಮತ್ತು ನಮ್ಮ ಮಲೆನಾಡಿಗನ ಪ್ರಕಾರ ಈ ಕೊಡೆ ಅಮಾವಾಸ್ಯೆ ಅಂತ ಕರಿತೀವಿ, ಅಂದರೆ ಭೀಮನ ಅಮಾವಾಸ್ಯೆ ಅಂತ ಕರಿತೀವಲ್ಲ, ಆ ಅಮಾವಾಸ್ಯೆ ಹತ್ತಿರ ಅಣಬೆಗಳು
ಸಿಗ್ತವೆ. ನಾವೇನು ಅಣಬೆ ಬಿಡುತ್ತೆ ಅನ್ನೋ ಜಾಗವನ್ನು ನೋಡೋಕೆ ಹೋದರೆ ಖಂಡಿತ ಅಲ್ಲಿ ಅಣಬೆಗಳು ನಮಗೆ ಸಿಕ್ಕಿರ್ತವೆ. ಸೊ ಯಾವಾಗ ಸಿಗುತ್ತೆ ಅಂತಂದರೆ ಮಳೆ ಸ್ವಲ್ಪ ಕಡಿಮೆ ಆದಂಥ ಟೈಮಲ್ಲಿ ಸಿಗುತ್ತೆ. ರಾತ್ರಿ ಬೆಳಗ್ಗೆರೊಳಗೆ ತುಂಬ ಅವು ಮೇಲ್ಗಡೆ ಬಂದಿರ್ತವೆ. ಸೊ ಈ ಥರ ಮಗುಗಳನ್ನ ಕೂಡ ಕಿತ್ಕೊಂಡು ಬಂದರೂ ಕೂಡ ಅವು ರುಚಿಯಾಗಿರ್ತವೆ. ಈ ರೀತಿ ಅಣಬೆಗಳು ಸಿಕ್ಕಿದ್ದಾವೆ. ಈ ರೀತಿ ಅರಳೋಗಿರುವಂಥ ಅಣಬೆಗಳು ಅಷ್ಟೊಂದು ರುಚಿಯಾಗಿರೋದಿಲ್ಲ, ಬಟ್ ಅರಳೋಗಿರುವಂಥ ಅಣಬೆಗಳಿಂದ ಅಣಬೆ ಮುಂಡಿಗಳನ್ನು ಮಾಡ್ಕೊಂಡು ತಿನ್ನಲಾಗತ್ತೆ. ಯಾಕಂತಂದರೆ ಸಾಫ್ಟಾಗಿ ಬರುತ್ತೆ. ಮುಂಡಿ ಅಂತಂದರೆ ರೊಟ್ಟಿ ಅಂತ. ನನ್ನ ಹಳೆ ವಿಡಿಯೋ ನೋಡೋರಿಗೆ ಅದು ಅರ್ಥ ಆಗಿರುತ್ತೆ. ಉಳಿದಿರುವಂಥ ಅಣಬೆಗಳಲ್ಲಿ ಅಣಬೆ ಕರಿ ಇರ್ಬೋದು, ಅಣಬೆ ಪಕೋಡೆ ಇರ್ಬೋದು, ಮಶ್ರೂಮ್ ಬಿರಿಯಾನಿ ಇರ್ಬೋದು, ತುಂಬ ವೆರೈಟಿ ಅಡುಗೆಗಳನ್ನ ಮಾಡ್ಕೊಂಡು ತಿನ್ಬೋದು. ಈ ಥರ ಅಣಬೆಗಳು ಸಿಕ್ಕಿದರೆ 2-3 kg ಅಷ್ಟು ಸಿಗುತ್ತೆ. ಮತ್ತು ಹುತ್ತದ ಮೇಲೆ ಬಿಡುವಂಥ ಬಿಳೆ ಅಣಬೆಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಅವು ಈಗ ಮತ್ತು ಆ ಅಣಬೆಗಳು 1-2 ದಿನಗಳು ಇರ್ತವೆ. ಅದು ಕೆಂಪು ಮಣ್ಣು ಈ ಥರ ಮಣ್ಣುಗಳಲ್ಲೇ ಜಾಸ್ತಿ ಸಿಗುತ್ತೆ. ಬಟ್ ಅವು ಕೂಡ ಆ ಹುತ್ತದ ಮೇಲೆ ಅಷ್ಟೇ ಸಿಕ್ಕಿರ್ತವೆ ಆ ಅಣಬೆಗಳು. ಬಟ್ ಈ ಅಣಬೆಗಳು ಹಾಗಲ್ಲ, ಒಂದು ಅಣಬೆ ಬಿಡುವಂಥ ಪ್ರದೇಶದಲ್ಲಿ ತುಂಬ ಸಿಕ್ಕಿರ್ತವೆ. ನನಗಂತೂ ತುಂಬ ಖುಷಿ ಆಯಿತು. ನಾನೊಂದು ದೊಡ್ಡ ಚೀಲನೇ ತೊಗೊಂಡೋಗಿದ್ದೆ. ಆ ಚೀಲದಲ್ಲಿ ಅರ್ಧ ಅಷ್ಟು ಸಿಕ್ಕಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಅಣಬೆ ಸಿಕ್ಕಿರೋದು. ಅದರಲ್ಲೂ ನಾನು ಅಣಬೆ ಹುಡ್ಕೋಕ್ಕಂತ ಹೋದಾಗಲೇ ಅಣಬೆ ಸಿಕ್ಕಿರೋದು ತುಂಬ ಖುಷಿ ಆಯಿತು. ನಾನು, ನನ್ನ ಮಗ, ನಮ್ಮ ಮನೆಯವರೆಲ್ಲರೂ ಕೂಡ ಹೋಗಿದ್ವಿ. ನಾನು ನನ್ನ ಮಗ ಮತ್ತು ಅಣಬೆ ಹುಡುಕುವಾಗ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಅಣಬೆಯನ್ನು ಹುಡುಕಿದ್ವಿ. ಈ ರೀತಿ ಇದು ನಮ್ಮ ತೋಟದ ಹತ್ರನೇ. ಬಟ್ ಇಲ್ಲಿ ಅಣಬೆ ಸಿಗತ್ತೆ ಅನ್ನೋ ಒಂದು ಮುನ್ಸೂಚನೆ ಇತ್ತು. ಯಾಕಂದರೆ ವರ್ಷ ಕೂಡ ಇಲ್ಲಿ ಅಣಬೆ ಸಿಗ್ತಾಯಿದ್ವು. ಸೊ ಅದಕ್ಕೋಸ್ಕರ ನಾವು ಅಣಬೆ ಬಿಡುವಂತಹ ಟೈಮಲ್ಲಿ ಬಂದಿದ್ದಕ್ಕೆ ಅಣಬೆಗಳು ಸಿಕ್ಕಿದ್ವಿ. ಕಾಡಿನಲ್ಲಿ ಕೂಡ ತುಂಬ ಅಣಬೆಗಳು ಸಿಗ್ತವೆ. ನಮ್ಮ ಮಲೆನಾಡಿನಲ್ಲಿ ಈ ಮಳೆಗಾಲ ಬಂತು ಅಂದರೆ ಈ ಪ್ರಕೃತಿ ಎಷ್ಟೆಲ್ಲ ಉಡುಗೊರೆಗಳನ್ನ ಕೊಡುತ್ತೆ. ಅದ್ರ ಜೊತೆಗೆ ಏನು ಎಲ್ಲ ಜನರಿಗೂ ಕೂಡ ಆದಾಯದ ಮೂಲವನ್ನು ಒದಗಿಸ್ಕೊಡತ್ತೆ. ಈ ಕಳಲೆ ಇರ್ಬೋದು, ಈ ಟೈಮಲ್ಲಿ ಕಳಲೆಯನ್ನು ಮಾರಾಟ ಮಾಡೋರು ಕೂಡ ಜಾಸ್ತಿ ಆಗ್ತಾರೆ. 400 ರೂಪಾಯಿ 500 ರೂಪಾಯಿ kg ಹಾಗೆಲ್ಲ ಮಾರಾಟ ಮಾಡ್ತಾರೆ. ಅದರಿಂದ ಅವ್ರ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಉತ್ತಮಗೊಳಿಸ್ಕೋಬೋದು. ಈ ಅಣಬೆ ಕೂಡ ಹಾಗೆ. ತುಂಬ ಈ ಅಣಬೆಯನ್ನು ಹುಡುಕ್ಲಿಕ್ಕೆ ಹೋದರೆ ತುಂಬ ಅಣಬೆಗಳು ಸಿಗ್ತವೆ. ಬಟ್ 800, 900, 1000 ರೂಪೀಸ್ಗೆಲ್ಲ kg ಈ ಅಣಬೆಯನ್ನು ತೊಗೊಳ್ತಾರೆ. ಯಾಕೆ ಅಂತಂದರೆ ಪೇಟೆಯಲ್ಲಿ ತಂದಿರುವಂಥ ಅಣಬೆಗೂ ಈ ಅಣಬೆಗೂ ಡಿಫ್ರೆನ್ಸ್ ಇದೆ. ಇದೇ ತುಂಬ ರುಚಿಯಾಗಿರುತ್ತೆ. ಸೊ ಅದರಿಂದ ನಮ್ಮ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಮೀನಿರ್ಬೋದು, ಕಳಲೆ ಇರ್ಬೋದು, ಅಣಬೆಗಳಿರ್ಬೋದು, ಈ ಪ್ರಕೃತಿ ಫ್ರೀಯಾಗಿ ಕೊಡುವಂತಹ ಎಲ್ಲ ಉಡುಗೊರೆಗಳಿಂದ ಅವರ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಉತ್ತಮಗೊಳಿಸ್ಕೊಳ್ಬೋದು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಮ್ಗೆ ಇಷ್ಟು ಅಣಬೆಗಳು ಸಿಕ್ಕಿತ್ತು. ತುಂಬ ಖುಷಿ ಆಯಿತು. ಇವತ್ತಿನ ವ್ಲಾಗಲ್ಲಿ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಂತಹ ಮಲೆನಾಡಿನ ಅನೇಕ ಅದ್ಭುತ ವಿಷಯಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಕಾನ್ಸ್ಟೆಂಟ್ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.